ಶಿಶಿರ್ ಹಾಗೂ ಐಶ್ವರ್ಯ ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಧರ್ಮ ಎಂಟ್ರಿ ಆಗಿ ಶಿಶಿರ್ಗೆ ಒದ್ದು ಸ್ಟೇಜ್ ಇಂದ ಕೆಳಗಿಳಿಸಿದ್ದಾರೆ. ಇಷ್ಟು ದಿನ ಶಿಶಿರ್ ಮತ್ತೆ ಐಶ್ವರ್ಯ ಇಬ್ರು ಜೋಡಿ ಜೋಡಿಯಾಗಿ ಓಡಾಡ್ತಿದ್ರು. ಧರ್ಮ ಜೊತೆ ಐಶ್ವರ್ಯ ಡ್ಯಾನ್ಸ್ ಬೇರೆ ಮಾಡಿರೋದು ಎಲ್ಲೋ ಲೈಟ್ ಆಗಿ ಶಿಶಿರ್ಗೆ ಹೊಟ್ಟೆ ಕಿಚ್ಚು ಆಗಿರ್ಬೋದೇನೋ. ನಮಸ್ಕಾರ, ನೀವ್ ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ಚಂದನ. ಬಿಗ್ ಬಾಸ್ ಸೀಸನ್ 11 ಕನ್ನಡದಲ್ಲಿ ಬರೀ ಜಗಳಗಳೇ ತುಂಬಿತ್ತು. ಆದ್ರೆ ಈಗ ಎಂಟರ್ಟೈನ್ ಮಾಡ್ತಾ ಇದ್ದಾರೆ ಕಂಟೆಸ್ಟೆಂಟ್ಸ್. ಜೋಡಿ ಟಾಸ್ಕ್ ಆಡಿಸ್ತಾ ಇದ್ದಾರೆ ಬಿಗ್ ಬಾಸ್. ಈಗ ಜೋಡಿಯಾಗಿ ಇಷ್ಟ ಇಲ್ಲ ಅಂದ್ರೂ ಜೋಡಿ ಆದ್ರೂ ಸಹ ಎಂಟರ್ಟೈನ್ಮೆಂಟ್ಗೇನು ಕಮ್ಮಿ ಮಾಡ್ತಾ ಇಲ್ಲ ನಮ್ಮ ಬಿಗ್ ಬಾಸ್ನ ಸ್ಪರ್ಧಿಗಳು. ಈಗ ಡಾನ್ಸ್ ಕಾಂಪಿಟೇಷನ್ ಒಂದನ್ನ ಆರ್ಗನೈಸ್ ಮಾಡಿರ್ತಾರೆ. ಈ ಡಾನ್ಸ್ ಕಾಂಪಿಟೇಷನ್ ನಲ್ಲಿ ಚಾರು ಹಾಗೆ ರಾಮಾಚಾರಿ ಇಬ್ರು ಸಹ ಜಡ್ಜ್ಗಳು. ಇವ್ರ ಮುಂದೆ ಡ್ಯಾನ್ಸ್ ಮಾಡ್ಬೇಕಾದ್ರೆ ಶಿಶಿರ್ ಹಾಗೂ ಐಶ್ವರ್ಯ ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಧರ್ಮ ಎಂಟ್ರಿ ಆಗಿ ಶಿಶಿರ್ಗೆ ಒಡೆದು ಸ್ಟೇಜ್ ಇಂದ ಕೆಳಗಿಳಿಸಿದ್ದಾರೆ. ಏನಿದು ಸ್ಟೋರಿ ನೋಡ್ಕೊಂಡ್ ಬರೋಣ ಬನ್ನಿ. ಬಿಗ್ ಬಾಸ್ ಮನೆಯಲ್ಲಿ ಜೋಡಿ ಟಾಸ್ಕ್ ಆರ್ಭಟ ಜೋರಾಗಿ ನಡೀತಾ ಇದೆ. ಹೊಂದಾಣಿಕೆ ಇಲ್ದವರು ಕೂಡ ಒಬ್ಬೊಬ್ಬರಾಗೆ ತಮ್ಮ ಜೋಡಿಗಳೊಂದಿಗೆ ಅನಿವಾರ್ಯವಾಗಿ ಇದೀಗ ಮನಪೂರ್ವಕವಾಗಿ ಹೊಂದಾಣಿಕೆ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಲವರ್ ಬೈ ಧರ್ಮ ಕೀರ್ತಿರಾಜ್ ಮತ್ತು ಅನುಷಾ ರೈ ಅವರ ಪ್ರೇಮ ಕತೆ ಎಲ್ರಿಗೂ ಗೊತ್ತಿರೋ ವಿಚಾರ. ಆದರೆ ಅವರಿಬ್ಬರು ನಾವು ಒಳ್ಳೆ ಫ್ರೆಂಡ್ಸು, ಬೆಸ್ಟ್ ಫ್ರೆಂಡ್ಸು ಅಂತ ಅನುಷಾ ರೈ ಅವರು ಆಗಾಗ ಕ್ಲಾರಿಟಿ ಕೊಡ್ತಾನೆ ಇದ್ರು. ಧರ್ಮ ಅವರು ಕೂಡ ಇದಕ್ಕೆ ಕ್ಲಾರಿಟಿ ಕೊಡ್ತಾನೆ ಇದ್ರು. ಆದರೂ ಅವರಿಬ್ಬರ ಮಧ್ಯೆ ಏನೋ ನಡೀತಿದೆ ಅಂತ ಹೇಳಿ ಜನಗಳು ಹಾಗೆ ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ಯೋಚನೆ ಮಾಡ್ತಾ ಇದ್ರು. ಇದೀಗ ಧರ್ಮ ಮತ್ತು ಅನುಷಾನ ಇಬ್ಬರನ್ನು ದೂರ ಮಾಡಿ ಧರ್ಮನ್ ಜೊತೆ ಐಶ್ವರ್ಯ ಸಿಂಧೋಗಿಯನ್ನು ಜೋಡಿ ಮಾಡಲಾಗಿದೆ. ಜೋಡಿ ಟಾಸ್ಕ್ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಮನರಂಜನೆಯನ್ನು ನೀಡಲು ಕೆಲವು ಹಾಡುಗಳಿಗೆ ಎಲ್ಲ ಸ್ಪರ್ಧಿಗಳು ಡ್ಯಾನ್ಸ್ ಮಾಡಬೇಕಾಗಿತ್ತು. ಅದರಲ್ಲಿ ಧರ್ಮನ ಜೋಡಿಯಾಗಿರುವ ಐಶ್ವರ್ಯ ಸಿಂಧೋಗಿ ಅವರು ಶಿಶಿರ್ ಜೊತೆ ಡ್ಯಾನ್ಸ್ ಮಾಡ್ತಾಯಿದ್ರು. ಇದನ್ನು ಧರ್ಮ ಕೀರ್ತಿರಾಜ್ ಅವರು ನೋಡಿ ಇದನ್ನು ಸಹಿಸದೆ ಶಿಶಿರ್ಗೆ ಸಿನಿಮಾ ಸ್ಟೈಲ್ನಲ್ಲಿ ಹೊಡೆದು ಸ್ಟೇಜ್ನಿಂದ ಹೊರಗೆ ಹಾಕಿ ಅವರು ಐಶ್ವರ್ಯ ಜೊತೆ ಮಸ್ತಾಗಿ ಸ್ಟೆಪ್ ಹಾಕಿ ಎಂಜಾಯ್ ಮಾಡಿದ್ದಾರೆ. ಮೊದಲೇ ನಟ, ಅದರಲ್ಲೂ ಹೀರೋ ಬೇರೆ ಧರ್ಮ. ಇನ್ನು ಕೇಳಬೇಕಾ, ರಾರಾ ರಕಮ್ಮ ಸಾಂಗಿಗೆ ಐಶ್ವರ್ಯ ಅವರ ಬಳಕುವ ಸೊಂಟವನ್ನು ನೋಡ್ತಾ ಸಖತ್ತಾಗಿ ಸ್ಟೆಪ್ ಹಾಕಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯ ಹಾಲಿ ಜೋಡಿ ಟಾಸ್ಕ್ನಲ್ಲಿ ಡ್ಯಾನ್ಸ್ ಮಾಡುವ ಟಾಸ್ಕ್ಗೆ ತೀರ್ಪುಗಾರರಾಗಿ ರಾಮಾಚಾರಿ ಧಾರಾವಾಹಿಯ ರಾಮಾಚಾರಿ ಹಾಗೂ ಚಾರು ಇಬ್ಬರು ಆಗಮಿಸಿದ್ದಾರೆ. ಯಾವ ಜೋಡಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೋ ಅವರಿಗೆ ಡ್ಯಾನ್ಸ್ ಆಧಾರದಲ್ಲಿ ಅಂಕಗಳನ್ನು ಕೊಡಲಾಗಿದೆ. ಇದರಿಂದ ಅಂತಿಮವಾಗಿ 1 ವಾರದ ನಂತರ ಯಾರು ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ತಾರೋ ಅವರು ವಿನ್ನರ್ ಅಂತ ಘೋಷಣೆ ಮಾಡಲಾಗುತ್ತೆ. ಇದೀಗ ಐಶ್ವರ್ಯ ಧರ್ಮ ಡ್ಯಾನ್ಸ್ ಮಾತ್ರ ನೋಡುಗರಿಗಂತೂ ಸಖತ್ ಎಂಟರ್ಟೈನಿಂಗ್ ಆಗಿರೋದಂತೂ ಸತ್ಯ. ಮನೆಯಲ್ಲಿ ಮೊದಲ 2 ವಾರಗಳಲ್ಲಿ ಧರ್ಮ ಮತ್ತು ಅನುಷಾ ಅವರ ನಡುವಿನ ಸ್ನೇಹ ಸಂಬಂಧ ತಿಳಿಯದೆ ಧರ್ಮನೊಂದಿಗೆ ಐಶ್ವರ್ಯ ಸಿಂಧೋಗಿ ಆತ್ಮೀಯತೆಯನ್ನು ಬೆಳೆಸ್ಕೊಂಡಿದ್ರು. ದಿನ ಕಳೆಯುತ್ತಿದ್ದಂತೆ ಧರ್ಮ ಅನುಷಾಳೊಂದಿಗೆ ಇದ್ದ ಸ್ನೇಹ ಸಂಬಂಧವನ್ನು ಹೇಳಿಕೊಳ್ಳುತ್ತಿದ್ದಂತೆ ಅವರೊಂದಿಗೆ ದೂರವಾಗಿ ಅಂತರ ಕಾಯ್ದುಕೊಂಡಿದ್ದಾಳೆ. ಇದಾದ ನಂತರ ಕಿರುತೆರೆ ನಟ ಶಿಶಿರ್ನೊಂದಿಗೆ ಆತ್ಮೀಯತೆ ಬೆಳೆಸ್ಕೊಂಡಿದ್ರು ಐಶ್ವರ್ಯ ಸಿಂಧೋಗಿ. ಈಗ ಬಿಗ್ ಬಾಸ್ ಮನೆಯಲ್ಲಿ 2 ಕಪಲ್ ಅಂತ ಇದ್ದಿತ್ತು. ಒಂದು ಅನುಷಾ ರೈ ಹಾಗೂ ಧರ್ಮ ಕೀರ್ತಿರಾಜ್, ಹಾಗೆ ಶಿಶಿರ್ ಮತ್ತು ಐಶ್ವರ್ಯ ಸಿಂಧೋಗಿ. ಆದರೆ ಈಗ ಧರ್ಮ ಹಾಗೂ ಅನುಷಾ ರೈ ಇಬ್ಬರ ಸ್ನೇಹದ ನಡುವೆ ಬಿರುಕು ಬಿದ್ದಿರುವ ಕಾರಣ ಅವರಿಬ್ಬರು ಜೋಡಿ ಟಾಸ್ಕ್ನಲ್ಲೂ ಕೂಡ ಜೋಡಿ ಆಗದೆ ಇನ್ನಷ್ಟು ಅಂತರ ಕಾಯ್ದುಕೊಂಡಿದ್ದಾರೆ. ಈಗ ಐಶ್ವರ್ಯ ಸಿಂಧೋಗಿ ಜೊತೆ ಧರ್ಮ ಕೀರ್ತಿರಾಜ್ ಜೋಡಿಯಾಗಿ ಜೋಡಿ ಟಾಸ್ಕ್ನಲ್ಲಂತೂ ಸಖತ್ ಎಂಟರ್ಟೈನ್ ಮಾಡ್ತಾ ಇದ್ದಾರೆ. ನೋಡಿದ್ರಲ್ಲ, ಇಷ್ಟು ದಿನ ಶಿಶಿರ್ ಮತ್ತೆ ಐಶ್ವರ್ಯ ಇಬ್ರು ಜೋಡಿಯಾಗಿ ಓಡಾಡ್ತಿದ್ರು. ಈಗ ಧರ್ಮ ಹಾಗೆ ಐಶ್ವರ್ಯ ಜೋಡಿ ಆಗಿದ್ದಾರೆ. ಧರ್ಮ ಜೊತೆ ಐಶ್ವರ್ಯ ಡಾನ್ಸ್ ಬೇರೆ ಮಾಡಿರೋದು ಎಲ್ಲೋ ಲೈಟ್ ಆಗಿ ಶಿಶಿರ್ಗೆ ಹೊಟ್ಟೆ ಕಿಚ್ಚು ಆಗಿರ್ಬೋದೇನೋ. ಮುಂದೆ ಬಿಗ್ ಬಾಸ್ ಮನೆಯಲ್ಲಿ ಏನಾಗುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.